ತಾಂಫಶಿ ಪಿಕೆಪಿಎಸ್ನಲ್ಲಿ ಕಾನೂನುಬದ್ಧವಾಗಿಯೇ ನೇಮಕಾತಿ ಅಧ್ಯಕ್ಷ ರುದ್ರಗೌಡ ಪಾಟೀಲ್ ಸ್ಪಷ್ಟನೆ. ವಿವಿಧ ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದಲ್ಲಿ ಅವಶ್ಯಕವಾಗಿ ಬೇಕಾಗಿದ್ದ ಕಂಪ್ಯೂಟರ್ ಆಪರೇಟರ್ ಹುದ್ದೆಯನ್ನು ಕಾನೂನುಬದ್ಧವಾಗಿಯೇ ನೇಮಕಾತಿ ಮಾಡಿಕೊಳ್ಳಲಾಗಿದ್ದು, ಇದನ್ನು ಸಹಿಸದ ಕೆಲವರು ವಿನಾಕಾರಣ ಅಪಪ್ರಚಾರ ಆರೋಪ ಮಾಡುತ್ತಿದ್ದಾರೆ ಎಂದು ಸಂಘದ ಅಧ್ಯಕ್ಷ ರುದ್ರಗೌಡ ಪಾಟೀಲ ಹೇಳಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ತಾಂಫಶಿ ಸಹಕಾರಿ ಸಂಘದ ಆಡಳಿತ ಮಂಡಳಿಯ ಸಭೆಯ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನೇಮಕಾತಿ ಪೂರ್ವದಲ್ಲಿ ಆಡಳಿತ ಮಂಡಳಿಯಲ್ಲಿ ಠರಾವ್ ಪಾಸ್ ಮಾಡಿ ನಂತರ ದಿನಪತ್ರಿಕೆಯಲ್ಲಿ ಜಾಹೀರಾತು ಪ್ರಕಟಿಸಲಾಗಿತ್ತು. ಜೊತೆಗೆ ಸಂಘದ ನೋಟಿಸ್ ಬೋರ್ಡ್ ಮೇಲೆ ಕೂಡ ಅಂಟಿಸಲಾಗಿತ್ತು ಎಂದ ಅವರು, ಕೇವಲ ಒಬ್ಬ ಅಭ್ಯರ್ಥಿಯಿಂದ ಅರ್ಜಿ ಬಂದಿರುವುದರಿಂದ ಅನಿವಾರ್ಯವಾಗಿ ಅದೇ ಅಭ್ಯರ್ಥಿಯನ್ನ ನೇಮಕ ಮಾಡಿಕೊಳ್ಳಲಾಗಿದೆ ಎಂದರು. ನೇಮಕಾತಿ ಮಾಡಿಕೊಳ್ಳಲು ಅವಶ್ಯಕವಾಗಿ ಬೇಕಾದ ಪಿಯುಸಿ ಶಿಕ್ಷಣ ಮತ್ತು ಕಂಪ್ಯೂಟರ್ ಜ್ಞಾನದ ಜೊತೆಗೆ ಡಿಪ್ಲೊಮಾ ಇನ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಶೈಕ್ಷಣಿಕ ಅರ್ಹತೆಯನ್ನು ಸಹ ಪರಿಗಣಿಸಲಾಗಿದೆ ಮತ್ತು ಸಹಕಾರ ಇಲಾಖೆಯ ನಿಯಮಗಳ ಅನುಸಾರ ಸ್ಥಳೀಯ ಅಭ್ಯರ್ಥಿಯನ್ನು ನೇಮಕಾತಿ ಮಾಡಿಕೊಳ್ಳಲಾಗಿದೆ. ಇದರಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಆಡಳಿತ ಮಂಡಳಿ ಸದಸ್ಯ ರಮೇಶ್ ಪಾಟೀಲ ಮಾತನಾಡಿ, ಕಾನೂನುಬದ್ಧವಾಗಿ ಮಾಡಿಕೊಂಡಿರುವ ನೇಮಕಾತಿಯಾಗಿರುವುದನ್ನು ಸಹಿಸದ ಕೆಲವರು ವಿನಾಕಾರಣ ಗೊಂದಲ ಸೃಷ್ಟಿ ಮಾಡಿ ಸಹಕಾರ ಸಂಘದ ವಿರುದ್ಧ ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದ ಅವರು, ಆಡಳಿತ ಮಂಡಳಿಯ ಎಲ್ಲಾ 12 ಜನ ಸದಸ್ಯರು ಸಹಿ ಮಾಡಿ ಠರಾವ್ ಪಾಸ್ ಮಾಡಿ ನಿರಂಜನ್ ಬಸಪ್ಪ ಮಸರಗುಪ್ಪಿ ಇವರನ್ನು ನೇಮಕಾತಿ ಮಾಡಿಕೊಳ್ಳಲಾಗಿದೆ ಎಂದು ಹೇಳಿದರು. ಆಡಳಿತ ಮಂಡಳಿಯ ಸದಸ್ಯ ಮಲ್ಲಿಕಾರ್ಜುನ್ ದಳವಾಯಿ ಮಾತನಾಡಿ, ನೇಮಕಾತಿಯಲ್ಲಿ ಅವ್ಯವಹಾರವಾಗಿರುವ ಬಗೆಗೆ ಸಂಶಯ ಇದ್ದಲ್ಲಿ ನೇರವಾಗಿ ಸಹಕಾರ ಇಲಾಖೆಗೆ ದೂರು ನೀಡಿ ಎಂದ ಅವರು, ಮುಂದಿನ ದಿನಗಳಲ್ಲಿ ಮತ್ತೆ ಯಾರಾದರೂ ಸಹಕಾರಿ ಸಂಘದ ಕಚೇರಿ ಎದುರು ಪ್ರತಿಭಟನೆ ಮಾಡುವ ಪ್ರಯತ್ನ ಮಾಡಿದಲ್ಲಿ ಅಂತವರ ವಿರುದ್ಧ ನಾವು ಕೂಡ ಕಾನೂನು ಕ್ರಮಕ್ಕೆ ಮುಂದಾಗಬೇಕೆಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷ ಪಾಂಡುರಂಗ ಕಾಂಬಳಿ, ಆಡಳಿತ ಮಂಡಳಿಯ ಸದಸ್ಯರಾದ ನಿಂಗಪ್ಪ ಮಾಲಗಾವಿ, ರುದ್ರಗೌಡ ಪಾಟೀಲ, ಭೀಮಣ್ಣ ತಳುವಾರ್, ರಮೇಶ್ ಕುಂಬಾರ್, ಬಾಹು ಸಾಹೇಬ್ ಶಿಂದೆ, ಮಾರುತಿ ನಾಯ್ಕ, ಕಾರ್ಯದರ್ಶಿ ಬಸಪ್ಪ ಮಸರಗುಪ್ಪಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ನ್ಯೂಸ್ ಪಾಸ್ಟ್, ಚಿಕ್ಕೋಡಿ. ನಿಮ್ಮ ಸೊಸೈಟಿ ನಿಮ್ಮ ಆಡಳಿತ ಮಂಡಳಿಯವರ ಮೇಲೆ ಆರೋಪ ಮಾಡ್ತಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಇದೇನು ಸುಳ್ಳು ಆರೋಪಿ ಮಾಡ್ಲತ್ತಾರ ರೀ. ನಾವು 12 ಮಂದಿ ಎಲ್ಲರೂ ಇದು ಆಗೇ ತುಂಬಿದ್ದೀವಿ. ನಾವು ಎಲ್ಲರೂ ಬೇಕತ್ತ ಮತ್ತು ಎಲ್ಲ ಈ ಥರದಿಂದ ಯೋಗ್ಯ ಅದಾನ ಹುಡುಗನ ಆಯ್ಕೆ ಮಾಡ್ಕೇಸಿಂದ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಇದು ಸುಳ್ಳು ಆರೋಪ ಮಾಡ್ಕೇಸಿಂದ ಅವ್ರು ಏನೋ ಹೇಳತ್ತಾರ ರೀ. ಅದೇನು ಸತ್ಯಕ್ಕೆ ದೂರ ಆದ ಮಾತ್ರ ಅದು. ಅದ್ರಾಗ ಏನು ಇದು ಇಲ್ಲ ರೀ. ಮತ್ತು ಈಗ ನಾವು ಏನು ಬೇಕಾದ್ಲೇ ರೊಕ್ಕ ತೊಗೊಂಡು ಮಾಡ್ಯಾರತ್ ಹಿಂಗೆ ಆರೋಪ ಮಾಡ್ಲತ್ತಾರ ರೀ ಅವ್ರು. ಅದಕ್ಕೆ ಅದೇನು ಸುಳ್ಳು ಮಾತ್ರಿ, ಅದಕ್ಕೇನು ಇದು ಇಲ್ಲ ರೀ. ಈಗ ಒಟ್ಟು ಅದು ಇವ್ರು ಮಾಡಬಾರ್ದತ್ ಇದನ್ನು ಅವ್ರು ಹಂಗೆ ಮಾಡ್ಲತ್ತಾರಂದ್ರೆ ನಾವು ಮುಂದೆ ಕೋರ್ಟಿಗೆ ಹೋಗಿ ಇದನ್ನು ಮಾಡಿಬಿಡ್ತೀವಿ, ಕಾನೂನು ಕ್ರಮ ಹಾಕಿಬಿಡ್ತೀವಿ ರೀ. ಒಂದು ವೇಳೆ ತನಿಖೆ ಆದರೆ ತನಿಖೆಗೆ ಬರ್ತದೀವ್ರಿ ನಾವು. ತನಿಖೆ ಯಾವಾಗ ಬೇಕಾದಾಗ ಮಾಡಿರಿ, ಅವ್ರು ಎಲ್ಲಿ ಬೇಕಾದಲ್ರಿ. ಅದಕ್ಕೆಲ್ಲ ಅರ್ಹತೆ ಐತಿ ರೀ. ಇದಕ್ಕೆ ಇಲ್ಲೆಲ್ಲ ನಾವು ನೋಡಿ ಎಲ್ಲ ಇದನ್ನು ಮಾಡಿದ್ದೀವಿ ರೀ. ಅದು ಸುಳ್ಳು ಆರೋಪ ಐತೆ ಸರ್. ಅದು ಸೀಟ್ ತುಂಬಿದ್ವದಲ್ಲ ಅಂತೇಳಿ ಕಮಿಟಿ ಅವ್ರು ಇಲ್ಲಿ ಕಮಿಟಿ ಮ್ಯಾಗ ಆರೋಪ ಮಾಡತ್ತಾರ. ಅದನ್ನು ನಾವು ಕ್ರಮಬದ್ಧವಾಗಿ ತುಂಬಿದ್ದೀವಿ. ಏನಪ್ಪ ಅಂದ್ರೆ ಅದನ್ನು ಮೊದಲು ನಾವು ಕಮಿಟಿಯಾಗ ಒಂದು ಮೀಟಿಂಗ್ ತೊಗೊಂಡು ಸೊಸೈಟಿಗೆ ತುಂಬಲಾಕ ಅವಶ್ಯಕತೆ ಐತೋ ಸೀಟ, ಕಂಪ್ಯೂಟರ್ ಆಪರೇಟರ್ ಸೀಟ್ ಎಲ್ಲರೂ ಸರ್ವಾನುಮತದಿಂದ ಅವಶ್ಯಕತೆ ಐತಿ, ಅಂತ ತುಂಬಬೇಕಾಗೈತಿ, ಕೆಲಸಗಳು ಪ್ರಾಬ್ಲಮ್ ಅದಾವನ್ನ ಅದನ್ನ ನಾವು ಸೀಟ್ ತೊಗೊಂಡಿದ್ದೀವಿ. ಆ ಪ್ರಕಾರ ನಾವು ಪೇಪರ್ದಾಗ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಮತ್ತು ಎಲ್ಲರಿಗೆ ತಿಳಿಸಿ ಅದನ್ನು ನಾವು ಕಾಲ್ಫಾರ್ ಮಾಡಿದ್ದೀವಿ. ಕಾಯ್ದೆಸರಿ ಯಾವ ಕ್ವಾಲಿಫಿಕೇಷನ್ ಬೇಕು, ಯಾನ್ ಬೇಕು ಎಲ್ಲನ ವಿವರವಾಗಿ ಪೇಪರ್ದಾಗ ಕೊಟ್ಟಿದ್ದೀವಿ. ಆ ಪ್ರಕಾರ ಅರ್ಜಿಗಳು ಬಂದಿದ್ದು, ಅರ್ಜಿ ಒಂದೇ ಅರ್ಜಿ ಬತ್ತು. ಯಾಕೆ ಬತ್ತಂದ್ರೆ ಅಲ್ಲಿ ಡಿಪ್ಲೊಮಾ ಇನ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಅಂತೇಳಿ ಒಂದು ಕೋರ್ಸ್ ಐತಿ. ಆ ಕೋರ್ಸ್ ಕಂಪ್ಲೀಟ್ ಆಗಿರ್ಬೇಕು. ಆ ಕೋರ್ಸ್ ಕಂಪ್ಲೀಟ್ ಆದವ್ರು ಭಾಳ ಮಂದಿ ಇರ್ಲಾಕಿಲ್ಲ ಅಂತೇಳಿ ನಾವು ನೋಡಿದ್ದೀವಿ. ಅದ್ರ ಬರ್ಬೋದು ಅಂತ ವಿಚಾರ ಇತ್ತು ನಮ್ಮದು. ಅದ್ರ ಬರಲಿಲ್ಲ, ಕಡಿಮೆ ಬಂದು ಒಂದೇ ಸೀಟ್ ಬರೋಣ. ಅದು ಕ್ರಮಬದ್ಧವಾಗಿತ್ತು, ವ್ಯವಸ್ಥಿತವಾಗಿತ್ತು. ನಮಗೆ ಬೇಕಾದಂಥ ಕ್ವಾಲಿಫಿಕೇಷನ್ ಇತ್ತನ ನಾವು ಅದನ್ನು ಎಲ್ಲ ಸರ್ವಾನುಮತದ್ದು ಎಲ್ಲರೂ ಮೆಂಬರ್ ಒಪ್ಪಿಗೆ ಇರೋದ್ರಿಂದ ಮತ್ತು ಅದು ಅವ್ನು ಕ್ವಾಲಿಫೈಡ್ ಇರೋದ್ರಿಂದ ಅದನ್ನು ನಾವು ತೊಗೊಂಡಿದ್ದರಿಂದ ಠರಾವ್ ಪಾಸ್ ಮಾಡಿ ವ್ಯವಸ್ಥಿತ ಕಳಿಸಿದ್ದೀವಿ. ಮತ್ತು ಸುಮ್ಮಕ್ಕೆ ಊರಾಗ ಅದನ್ನು ತಪ್ಪಳ ಬಂದು ತೋರಿಸಿ ನಮ್ಮ ಸೊಸೈಟಿ ಮುಂದೆ ದಣಿಗೆ ಮಾಡೋದು, ಇವರು ಹಣಕ್ಕಾಗಿ ಬೇಡಿಕೆ ಮಾಡಿದವರು, ಇದನ್ನು ಮಾಡಿದವರು ಮತ್ತು ಶಾಸಕರದವ್ರ ಹೆಸರು ತೊಗೊಳ್ಳೋದು, ತಪ್ಪು ಅಭಿಪ್ರಾಯ ಪಬ್ಲಿಕ್ಕಿಗೆ ಹೋಗ್ಬೇಕಂತೇಳಿ ಅವ್ರು ಮೆಸೇಜ್ ಮಾಡಿದ್ದಾರೆ.
ಇದು ಪೂರ್ಣ ತಪ್ಪೈತಿ. ಇದು ನಾವು ಅಲ್ಲಿಗಳಿಸ್ತೀವಿ. ಯಾವ ಸೊಸೈಟಿ ಮೆಂಬರು ಏನೋ ರಾಜಕಾರಣ ಇಲ್ಲಿದ್ರಾಗ ನಾವು ಕರೆಕ್ಟವಾಗಿ ಕಾಯ್ದೆಶೀರಿ ನಮಗೆ ಬೇಕಾದ ಸೀಟ್ ಅಂತ ನಾವು ತುಂಬಿಕೊಂಡಿದ್ದೀವಿ. ಇದನ್ನ ತಪ್ಪು ಅಭಿಪ್ರಾಯ ಪಬ್ಲಿಕ್ಕಿಗೆ ಹೋಗಬಾರ್ದು. ಮತ್ತು ಕರೆಕ್ಟ್ ನಾವು ಕಾಯ್ದೆಶೀರಿ ಹ್ಯಾಂಗೆ ಬೇಕಾಂಗೆ ತೊಗೊಂಡಿದ್ದೀವಿ. ಮತ್ತು ಪೇಪರ್ ಕೊಟ್ಟು ಕರೆದಕ್ಕಿರಿಂದ ಎಲ್ಲ ವ್ಯವಸ್ಥಿತ ರೂಲ್ಸ್ ಪ್ರಕಾರ ತೊಗೊಂಡಿದ್ದೀವಿ. ಅದ್ರಾಗ ಯಾವುದೂ ತಪ್ಪಿಲ್ಲ. ಊರಾಗ ಸಹಿ ಸಂಗ್ರಹಣೆ ಮಾಡೋದು ಮತ್ತು ತಪ್ಪು ಮೆಸೇಜ್ ಕೊಡೋದು, ಕೆಲವೊಂದು ತಮ್ಮಂಥ ವಾಹಿನಿಗಳಿಗೆ ತಪ್ಪು ಮೆಸೇಜ್ ಕೊಟ್ಟು ಸ್ಟೇಟ್ಮೆಂಟ್ ಕೊಡೋದು, ಈ ರೀತಿ ಮಾಡ್ಲತ್ತಾರ. ಇನ್ನು ಇದನ್ನು ನಾವು ತಪ್ಪು ಮೆಸೇಜ್ ಕೊಡಿದ್ರೆ ನಮ್ಮ ಊರಾಗ ಹೆಸರು ಕೇಳತ್ತೈತೆ ಎಲ್ಲ ಸೊಸೈಟಿ ಮೆಂಬರ್ ಏನೂ ಮಾಡ್ಲಾರ್ದನ. ಇನ್ನು ತಪ್ಪು ನಾವು ಇನ್ನೇನ್ರೆ ಮುಂದಿನ ದಿನಮಾನ ಅವ್ರು ತಿಳಿದು ಮಾಡ್ಯಾರೋ ತಿಳಿಯಲ್ದ ನಮ್ಗೆ ಗೊತ್ತಿಲ್ಲ. ಅವ್ರು ಏನಾರು ತಿಳಿಯಲ್ಲ ಅಥವಾ ತಿಳಿಯಲ್ದ ಮಾಡಿದ್ರೆ ಭೀ ಇನ್ನು ಮುಂದೆ ಏನರ ಈ ಥರ ತಪ್ಪು ನಾವು ಸೊಸೈಟಿ ಮ್ಯಾಗ ಘನಘೋರ ಅಪರಾಧಗಳನ್ನ ಮಟ್ಟಿದ್ರೆ ನಾವು ಅವ್ರಿಗೆ ಕಾಯ್ದೆಶೀರಿ ಕ್ರಮ ತೊಗೋತೀವಿ. ಮತ್ತು ನಮಗೆ ಮಾನನಷ್ಟ ಮುಖದಮೆ ಅವ್ರ ಮೇಲೆ ಹಾಕ್ಲಕ್ಕೆ ನಾವು ಹಿಂಸೆ ಇರಂಗಿಲ್ಲ. ಎಲ್ಲರೂ ಕಮಿಟಿ ಮೆಂಬರ್ಗಳು ಎಲ್ಲರೂ ಕೂಡಿದೀವಿ. ಈಗ ಮಾನನಷ್ಟ ಮುಖದಮೆ ಹಾಕ್ತೀವಿ. ತಪ್ಪು ಮಾಹಿತಿ ತಮಗೆ ಏನರ ಇದ್ರೆ ಹೋಗಿ ಅಲ್ಲಿ ಕೋಆಪರೇಟಿವ್ ಇದ್ರ ಪ್ರಕಾರ ನಾವು ಇದಕ್ಕೆ ಕೊಡ್ರಿ, ಯಾರು ಆಫೀಸ್ನಾಗ ನೀವು ಅರ್ಜಿ ಕೊಡ್ರಿ, ವಿರೋಧ ನಾವು ಹೇಳ್ರಿ. ಅಲ್ಲಿ ನಮ್ಮದ್ರಲ್ಲಿ ಅಲಿಗೇಷನ್ ಮಾಡಿ ತಪ್ಪು ಮಾಡಿದ್ರೆ ಎನ್ಕ್ವೈರಿ ಮಾಡಿಸ್ರಿ. ನಾವೇನು ತಪ್ಪಾದ್ರೆ ಅದಕ್ಕೆ ನಾವು ಬದ್ದಿದ್ದೀವಿ. ಇಲಾಖೆಯಿಂದ ಎನ್ಕ್ವೈರಿ ನಮ್ಮ ಮ್ಯಾಗ ಆಗಲಿ. ಇಲಾಖೆಯಿಂದ ಎನ್ಕ್ವೈರಿ ಆದ್ರೆ ನಾವು ಏನೋ ತಪ್ಪು ಮಾಡಿದ್ರೆ ಅದನ್ನು ನಾವು ಶಿಕ್ಷೆ ಹೋಗ್ಲಕ್ಕೆ ನಾವು ಸಿದ್ಧದೀವಿ ಎಲ್ಲ ಕಮಿಟಿ ಅವ್ರು. ಇಲ್ಲ ಸಲ್ಲದ ನಮ್ಮ ಮ್ಯಾಗ ಆರೋಪ ಮಾಡಿಕರೆ ತಮ್ಮ ರಾಜಕೀಯ ಕುತಂತ್ರ ಮಾಡಿ ನಮ್ಮ ಹೆಸರು ಕೆಡಿಸೋ ಆಗಬಾರ್ದು. ದಯವಿಟ್ಟು ಯಾರಾದ್ರೂ ಇದ್ರೆ ತಪ್ಪು ಮಾಹಿತಿ ತೊಗೊಂಡ್ಕರಿಂದ ಇದನ್ನು ತಪ್ಪು ಮಾಹಿತಿ ಗ್ರಹಿಸ್ಕರಿಂದ ಸೊಸೈಟಿಯವ್ರಿಗೆ ಮೆಂಬರ್ಗಳಿಗೆ ತಪ್ಪು ಹೆಸರು ತರಬಾರತ್ತೆ ತಮ್ಮಲ್ಲಿ ವಿನಂತಿ ಮಾಡ್ಕೋತೀವಿ. ಈ ಆರೋಪ ಬಗ್ಗೆ ನಾವು ಹೇಳೋದಂದ್ರೆ ಸರ, ನಾವು ಕಾನೂನಾತ್ಮಕವಾಗಿ ನಾವು 12 ಜನ ಸದಸ್ಯರು, ಚೇರ್ಮನ್ರು, ಉಪಾಧ್ಯಕ್ಷರು ಕೂಡಿಕಿಸಿಂದ ನಮ್ಮ ತೀರ್ಮಾನ ಮಾಡಿದ್ವಿ. 12/12/2025 ನಮ್ಮಲ್ಲಿ ಸೀಟ್ ಒಂದು ಅವಶ್ಯಕತೆ ಐತೆ ಅನ್ನೋದನ್ನು ನಾವು ತೀರ್ಮಾನ ಮಾಡಿದ್ದೀವಿ. ತೀರ್ಮಾನ ಮಾಡಿ ಅದರ ನಂತರ SDA ಕ್ಲಾರ್ಕ್ ಅನ್ನೋದನ್ನು 18/12/2025 ಅಂದ್ರೆ ಸರ್ ನಾವು ಪೇಪರ್ ಅಡ್ವರ್ಟೈಸ್ ಕೊಟ್ಟಿದ್ದೀವಿ ಸರ್. ಕಾನೂನಾತ್ಮಕವಾಗಿ ಯಾವುದೇ ನೋಟಿಸ್ ಬೋರ್ಡಿಗೆ ಹೆಚ್ಚಿದ್ದೀವಿ ಮತ್ತು ಪೇಪರ್ ಅಡ್ವರ್ಟೈಸ್ ಕೊಟ್ಟಿದ್ದೀವಿ. ಕೊಟ್ಟು ಅದರ ನಂತರ ನಾವು 5/1/2026 ಒಳಗಾಗಿ ಅರ್ಜಿ ಅವ್ರಿಗೆ ಕೊನೆ ಹಂತ ಇತ್ತು. ಅರ್ಜಿ ನೀವು ಯಾವಾಗ ಕೊಡ್ರಿ ಅಂತೇಳಿ ಹೇಳಿದ್ದೀವಿ. ಆ ಅರ್ಜಿ ಒಳಗೆ ನಮ್ಮದು ಒಂದೇ ಬಂದೈತಿ. ಆದ್ರೆ ನಾವು ಏನು ನೋಟಿಫಿಕೇಶನ್ ಕೊಟ್ಟಿದ್ದೀವಿ ಅದ್ರ ಪ್ರಕಾರ ಒಂದು ಅಭ್ಯರ್ಥಿ ನಮ್ಮಲ್ಲಿ ಅಪ್ಲಿಕೇಶನ್ ಹಾಕ್ಯಾನು. ಆ ಪ್ರಕಾರ ಅದು ಕ್ವಾಲಿಫಿಕೇಷನ್ ಇತ್ತು ಅನ್ನೋದು ನಾವು ತುಂಬಿಕೊಟ್ಟಿದ್ದೀವಿ ರೀ. ಆದ್ರೆ ಏನು 13/1/2026ದಾಗ ಅದನ್ನು ಫೈನಲ್ ಮಾಡಿ 14ನೇ ತಾರೀಕು ನಾವು ಜಾಯಿನ್ ಮಾಡ್ಕೊಂಡಿದ್ದೀವಿ. ಜಾಯಿನಿಂಗ್ ಮಾಡ್ಕೊಂಡು 14/1/2026 ಇಷ್ಟು ಐತ್ರಿ ಸರ್ ನಮ್ಮದು. ಆದ್ರೆ ಏನೈತಿ ಇದು ಏನು ಇವರು ನಮ್ಮಲ್ಲಿ ಕುತಂತ್ರ ನಡೆದೈತಿರಲ್ಲ, ಇದಕ್ಕೆ ಸತ್ಯವಾದಂಥ ಅವರಲ್ಲಿ ಏನೂ ಇಲ್ಲ, ಹುರುಳಿಲ್ಲ. ಆದ್ರೆ ಏನೈತಿ ಅವರ ಟೋಟಲಿ ಏನೋ ಇದ್ರೆ ಕೋಟ ಕಚೇರಿ ಅದರ ಸಂಬಂಧಪಟ್ಟ ಆಫೀಸ್ ಐತಿ, ಏರ್ ಆಫೀಸ್ ಐತಿ, ಹೋಗಿ ಅಲ್ಲಿ ಮಾಡಬೇಕಾದೈತಿ. ಅದ್ರ ಬಂದು ಏನಾಕರ್ತಾನೆ ಇಲ್ಲಿ ನಮ್ಮ ಸದಸ್ಯರ ನಮ್ಮ ಆಡಳಿತ ಮಂಡಳಿ ಹೆಸರು ಕೆಡಿಸ್ಲೈತಾರು. ಅದಕ್ಕೆ ನಾವು ಯಾವ ಕಾಲಕ್ಕೂ ಇದಕ್ಕೆ ಸಹಿಸ್ಕೊಳ್ಳಂಗಿಲ್ಲ. ಮುಂದಿನ ಕಾನೂನು ಕ್ರಮ ನಾವು ಹೋರಾಟ ಮಾಡೋರಿದ್ದೀವಿ. ಅವರಿಗೆ ತಕ್ಕ ಉತ್ತರನ ನಾವು ನಿಭಾಯಿಸ್ಲಿಕ್ಕೆ ಸಾಧ್ಯ ಇದ್ದೀವಿ.